ದೇಶದ ಎಲ್ಲ ಬಡ ಸ್ನೇಹಿತರು ಶ್ರೀಮಂತರಾಗುವ ಕನಸು ಕಂಡಂಥ ಗೆಳೆಯರಿಗೆ ಇವತ್ತೊಂದು ಅದ್ಭುತವಾದಂಥ ಯೋಜನೆಯ ಬಗ್ಗೆ ಮಾಹಿತಿ ಹೇಳಲು ನಾನು ಹೊರಟಿದ್ದೇನೆ. ಇದು ಶ್ರೀ ಮಾರುತಿ ಫೌಂಡೇಶನ್. ಇದು ಒಂದು ಸಮಾಜ ಸೇವಾ ಸಂಸ್ಥೆಯಾಗಿದೆ. ಇದರ ಯೋಜನೆಗೆ ಸಂಬಂಧಪಟ್ಟಂತೆ ಬಡವರು ಶ್ರೀಮಂತರಾಗುವಂಥ ಒಂದು ಆಲೋಚನೆ ಇರುವಂಥ ಒಂದು ಯೋಜನೆ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು 2018ರಲ್ಲಿ ತ್ರಿಪುರಾದಲ್ಲಿ ಸಂಸ್ಥಾಪಕರಾದ ಡಾಕ್ಟರ್ ದೇಬಾಶಿಸ್ ಚಕ್ರವರ್ತಿಯವರು ಶುರು ಮಾಡ್ತಾರೆ. ಶುರು ಮಾಡಿ ಇವರ ಉದ್ದೇಶ ಏನಾಗಿರ್ತದೆ ಅಂದರೆ ಎಲ್ಲ ವರ್ಗದ ಬಡವರಿಗೆ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವುದು ಇವರ ಒಂದು ಮೂಲ ಉದ್ದೇಶವಾಗಿರುತ್ತದೆ. ಅದರಂತೆ ಇವರು 2018ರಿಂದ ಇಲ್ಲಿವರೆಗೂ ಮುಂದುವರಿಸ್ತಾ ಬಂದಿದ್ದಾರೆ. ಇವರ ಯೋಜನೆಗಳಾದಂಥ ಅದರ ಕಣ್ಣಿನ ಆಪರೇಷನನ್ನು ಮಾಡಿಸುವುದು, ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ಕಷ್ಟ ಅಂತ ಅಂದಾಗ ಅವರಿಗೆ ಸಹಾಯ ಹಸ್ತವನ್ನು ಮಾಡುವುದು, ಹಾಗೂ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣಗಳನ್ನು ಕೊಡಿಸುವಂಥದ್ದು, ಬಟ್ಟೆ ಇಲ್ಲದ ಬಡವರಿಗೆ ಬಟ್ಟೆ ದಾನ ಮಾಡುವಂಥದ್ದು, ಹಾಗೂ ರಕ್ತದಾನ ಶಿಬಿರ ಹಾಗೂ ಉಚಿತ ಚಿಕಿತ್ಸೆಗಳನ್ನು ಯಾರಿಗೆ ಚಿಕಿತ್ಸೆ ಪಡೆಯೋಕ್ಕೆ ಆಗೋದಿಲ್ಲೋ ಅಂಥವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಡಿಸುವುದು, ಚಳಿಗಾಲದಲ್ಲಿ ಬಡವರಿಗೆ ಕಂಬಳಿಗಳನ್ನು ದಾನ ಮಾಡುವುದು, ಅಷ್ಟೇ ಅಲ್ಲದೆ ವೃದ್ಧಾಶ್ರಮಗಳನ್ನು ತೆಗೆದು ವಯಸ್ಸಾದಂಥ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡೋದು, ಊಟವಿಲ್ಲದೆ ಅಲೆದಾಡುತ್ತಿರುವಂಥ ಅಲೆಮಾರಿಗಳಿಗೆ ಕರೆದು ಊಟ ಬಡಿಸುವುದು, ಅದೇ ರೀತಿ ಮನೆ ಇಲ್ಲದವರಿಗೆ ಮನೆಯನ್ನು ಕೂಡ ನಿರ್ಮಿಸಿಕೊಡುವುದು. ಒಟ್ಟಾರೆಯಾಗಿ ಯಾರಿಗೆ ಯಾವುದು ಕೊರತೆ ಇದೆಯೋ ಆ ಕೊರತೆಯನ್ನು ತುಂಬುವಂಥ ಕೆಲಸ ಶ್ರೀ ಮಾರುತಿ ಫೌಂಡೇಶನ್ ಮಾಡ್ತಾ ಬಂದಿದೆ. ಈಗ ನಮ್ಮ ಸಂಸ್ಥಾಪಕರಾದಂಥ ದೇಬಾಶಿಸ್ ಚಕ್ರವರ್ತಿ ಅವರಿಗೆ ಒಂದು ಹೊಸ ಆಲೋಚನೆ ಬಂದಿದೆ 2024ಕ್ಕೆ. ಏನಪ್ಪ ಅದು ಹೊಸ ಆಲೋಚನೆ ಅಂತಂದರೆ, ದೇಶಾದ್ಯಂತ ಕೋಟ್ಯಾಂತರ ಜನ ಬಡವರಿದ್ದಾರೆ. ಕೆಲ ಜನ ಮಾತ್ರ ಶ್ರೀಮಂತದ ಸುಪ್ಪತ್ತಿಗೆಯಲ್ಲಿ ಬದುಕ್ತಾ ಇದ್ದಾರೆ. ದೇಶದ ಎಲ್ಲ ಬಡವರು ಆರ್ಥಿಕವಾಗಿ ಸದೃಢ ಆಗಬೇಕು ಅಂತ ಒಂದು ಆಲೋಚನೆ ಇಟ್ಕೊಂಡ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾವುದಪ್ಪ ಇದು ಯೋಜನೆ ಅಂತಂದರೆ, ಒಬ್ಬರಿಂದ ನಮ್ಮಲ್ಲಿರುವಂಥ ಅಲ್ಪ ಪ್ರಮಾಣದ ಹಣವನ್ನು ಮತ್ತೊಬ್ಬರಿಗೆ ದಾನ ಮಾಡಿ ನಾವು ಮತ್ತೊಬ್ಬರಿಂದ ದಾನ ಪಡೆದು ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಯೋಜನೆಯಾಗಿದೆ. ಯಾವ ರೀತಿ ಅಂತಂದರೆ, ಈಗ ಒಟ್ಟು ಈ ಯೋಜನೆಯಲ್ಲಿ ಯಾರು ಬೇಕಾದರೂ ಸೇರಬೇಕಂದ್ರೆ ಒಂದು ಸಣ್ಣ ಪ್ರಮಾಣದ ಮೊತ್ತವನ್ನು ನಾವು ಇಲ್ಲಿ ಕೊಡಬೇಕಾಗ್ತದೆ. ಮೊದಲನೇದಾಗಿ ಇಲ್ಲಿ 401 ರೂಪಾಯಿ ನಾವು ಖರ್ಚು ಮಾಡೋದ್ರ ಮುಖಾಂತರ ಈ ಒಂದು ಯೋಜನೆ ಒಳಗಡೆ ಬರಬೇಕಾಗ್ತದೆ. 401 ರೂಪಾಯಿ ನಾವು ಖರ್ಚು ಮಾಡಿದಾಗ ನಮ್ಮದೇ ಆದಂಥ ಒಂದು ಫಾರ್ಮ್ಯಾಟ್ ಫಿಲಪ್ ಆಗ್ತದೆ. ಇಲ್ಲಿ ನಾವು ಒಂದು ಅಧಿಕೃತವಾಗಿ ಈ ಸಂಸ್ಥೆಯ ಒಳಗಡೆ ಸದಸ್ಯತ್ವವನ್ನು ಹೊಂದ್ತೀವಿ. 401 ರೂಪಾಯಿದಲ್ಲಿ ಈ 101 ರೂಪಾಯಿಯನ್ನು ನಾವು ಶ್ರೀ ಮಾರುತಿ ಫೌಂಡೇಶನ್ಗೆ ದಾನವಾಗಿ ಕೊಡಬೇಕಾಗ್ತದೆ. ಯಾಕಂದರೆ ಈಗೇನು ನಾನು ಹೇಳಿದೆ ಹಿಂದೆನೇ ಹೇಳಿದೆ, ಇವೆಲ್ಲ ಕಲ್ಯಾಣ ಕಾರ್ಯಕ್ರಮಕ್ಕೆ ಬಳಸುವುದಕ್ಕಾಗಿ ಪ್ರತಿಯೊಬ್ಬರು ನಾವು ಸಂಸ್ಥೆಗೆ 101 ರೂಪಾಯಿ ದೇಣಿಗೆಯಾಗಿ ಕೊಡಬೇಕಾಗ್ತದೆ. 401ರಲ್ಲಿ 101 ದೇಣಿಗೆಯಾಗಿ ಹೋದಾಗ ಉಳಿದ 300 ರೂಪಾಯಿಯಿಂದ ನಾವು ನಮ್ಮ ಮೊದಲನೇ ಹೆಜ್ಜೆಯನ್ನು ಅಂದರೆ ಶ್ರೀಮಂತಿಕೆಯನ್ನು ಅನುಭವಿಸುವ ಮೊದಲ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಯಾವ ರೀತಿ ಅಂತಂದರೆ, 300 ರೂಪಾಯಿಯನ್ನು ನಮ್ಮನ್ನು ಈ ಒಂದು ಸಂಸ್ಥೆಗೆ ಪರಿಚಯಿಸಿರುವಂಥವರಿಗೆ ನಾವು 300 ರೂಪಾಯಿಯನ್ನು ಸಹಾಯವನ್ನು ಮಾಡಬೇಕಾಗ್ತದೆ. ಆ 300 ರೂಪಾಯಿ ಸಹಾಯ ಮಾಡಿ ಆವಾಗ ನಾವು ಇನ್ನೊಬ್ಬರಿಗೆ 300 ಹೆಲ್ಪ್ ಮಾಡಿ ನಮ್ಮ ಜೊತೆಗೆ 2 ಜನರನ್ನು ಸೇರಿಸಿಕೊಳ್ಳುತ್ತೇವೆ. ಆವಾಗ ನಾವು ಪ್ರತಿ 4 ಜನರಿಂದ 300 1200 ನಮಗೆ ಬರುತ್ತೆ. ಅದಾದ ನಂತರ ಯಾವಾಗ ನಾವು 600 ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೇವೆ, ಆವಾಗ ನಮಗೆ ಪ್ರತಿ 8 ಜನರಿಂದ 600 ರೂಪಾಯಿ ಬರುತ್ತೆ. ಆವಾಗ ಇಲ್ಲಿ ಒಂದು ಡೈರೆಕ್ಟ್ ಲೆವೆಲ್ ಕೊಟ್ಟು ನಾವು 200,000 ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಆವಾಗ ನಮಗೆ 16 ಜನರಿಂದ 2,000 ಬರುತ್ತೆ. ಟೋಟಲ್ ಆಗಿ 32,000. ನಾವು 4,000 ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ ನಂತರ
ನಮಗೆ ಆವಾಗ 32 ಜನರಿಂದ 1,000ದಂತೆ 1,28,000 ಟೋಟಲ್ಸ್ ಆಗಿ ಬರುತ್ತೆ. ಮತ್ತು ನಾವು ಯಾವಾಗ 8,000 ಹೆಲ್ಪ್ ಮಾಡ್ತೀವೋ ಆವಾಗ 64 ಜನರಿಂದ ನಮಗೆ 8,000ದಂತೆ ಬರುತ್ತೆ, 5,12,000. ಯಾವಾಗ ನಾವು 16,000 ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೇವೋ ಆವಾಗ ನಮಗೆ 128 ಜನರಿಂದ 16,000 ಬರುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿ ನಾವು 32,000 ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಾಗ ನಮಗೆ 156 ಜನರಿಂದ 32,000 ರೂಪಾಯಿಯಂತೆ ಬರುತ್ತೆ. 64,000 ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಾಗ 512 ಜನರಿಂದ ನಮಗೆ 64,000 ರೂಪಾಯಿಯಂತೆ ಬರುತ್ತೆ. ನಾವು 1,28,000 ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಾಗ 1,024 ಜನರಿಂದ ನಮಗೆ 1,28,000 ಬರುತ್ತೆ. 2,50,000 ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಾಗ ನಮಗೆ 2,048 ಜನರಿಂದ 2,50,000 ರೂಪಾಯಿಯಂತೆ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಇವಾಗ ಲಾಸ್ಟಿಗೆ ಬರೋದು 12ನೇ ಲೆವೆಲು. ಈ 12ನೇ ಲೆವೆಲ್ಗೂ ಪ್ರತಿಯೊಂದು ನೀವು ಆ್ಯಕ್ಟಿವನ್ನು ನೀವು ಒಂದು ನ್ಯೂ ಜಾಯ್ನಿಂಗನ್ನು ಕೊಟ್ಟಿರಲೇಬೇಕಾಗುತ್ತದೆ. ಆವಾಗ ನಿಮಗೆ ಇಲ್ಲಿ 4,096 ಜನರಿಂದ 5,12,000 ಟೋಟಲ್ ಆಗಿ ಬರುತ್ತೆ. ಟೋಟಲ್ ಆಗಿ 209,71,52,052 ಬಂದಿರುತ್ತದೆ. ಅದಾದ ನಂತರ ಇಲ್ಲಿ ಯಾವುದೇ ಥರದ ಇನ್ನೊಂದು ನೀವು ಯಾರಿಗೂ ಹೆಲ್ಪ್ ಮಾಡೋದು ಇರೋದಿಲ್ಲ. ಇದು ಲಾಸ್ಟ್ ನಿಮ್ಮ ಸಂಪಾದನೆ ಆಗಿರುತ್ತೆ. ಅದಾದ ನಂತರ ಇಲ್ಲಿ ನೀವು ಫ್ರೆಂಡ್ಸ್ ರಿಲೇಟಿವ್ಸು ಯಾರು ಹೇಳಿದ್ದಾರೋ ಅವರನ್ನು ಕೇಳಿಕೊಂಡು ನೀವು ಸದಸ್ಯತ್ವವನ್ನು ಪಡೆದುಕೊಳ್ಳಿ. ಇಲ್ಲವಾದಲ್ಲಿ ಈ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತದೆ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ವಿವರವನ್ನು ತಿಳಿದುಕೊಂಡು ಇಲ್ಲಿಂದ ಕೂಡ ನೀವು ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. ಸೊ ಫ್ರೆಂಡ್ಸ್, ಇಂಥ ಒಂದು ಒಳ್ಳೆಯ ಹೆಲ್ಪ್ ಮಾಡಿ ಹೆಲ್ಪನ್ನು ಪಡೆದುಕೊಳ್ಳುವ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ.